ನ್ಯಾಯಾಲಯದ ಆದೇಶಕ್ಕೆ ವಿಶ್ವಭಾರತಿ ಗೃಹ ನಿರ್ಮಾಣ ಸಂಘ ತಲೆಬಾಗಲೇಬೇಕಿತ್ತು. ಆದ್ರೆ ಅಲ್ಲಿ ನಡೆದದ್ದೇ ಬೇರೆ ಅನ್ನೋದು ನೊಂದವರ ಆರೋಪ. ಇವರ ಹೆಸರು ಭಾಗ್ಯ ಕೃಷ್ಣಮೂರ್ತಿ. ಇವರು ವಿಶ್ವಭಾರತಿ ಸಂಘದ ಧೋರಣೆಯಿಂದ ನೊಂದಿದ್ದಾರೆ, ಬೆಂದಿದ್ದಾರೆ. ಯಾಕೆ ಗೊತ್ತಾ? ನಾವು 28 ವರ್ಷ ಆಯಿತು ಮೇಡಮ್. ನಾವು 11ಗೆ ನಮ್ಮದೇ ಫಸ್ಟ್ ಮನೆ. ಈಗ 3 ಸಲ ಬಂದು ನಂಬರ್ ಚೇಂಜ್ ಆಗಿದೆ. ನಮ್ದು ಹಳೆ ನಂಬರ್ ಬಂದು 107 ಇದ್ದಿದ್ದು, ಆಮೇಲೆ 530 ಏನೋ ಸರ್ವೆ ಮಾಡ್ತೀವಿ, ಹೊಸ ನಂಬರ್ ಹಾಕ್ತೀವಿ, ID ಕಾರ್ಡ್ ಕೊಡ್ತೀವಿ ಅಂತೇಳಿ 530 ಮಾಡಿದ್ರು. ಅದಾದಮೇಲೆ ಮತ್ತೆ ಈಗೆಲ್ಲ ಹೊಸದು ಇದು ಮಾಡ್ತೀವಿ ಅಂತೇಳಿ 3563 ಅಂತ ಅದನ್ನು ಹೊಸದು ಮಾಡಿ ಆ ನಂಬರ್ನ ಬಂದು ಬೇರೆಯವ್ರಿಗೆ ರಿಜಿಸ್ಟ್ರ್ ಮಾಡಿ ಕೊಟ್ಟಿದ್ದಾನೆ. ಆಮೇಲೆ ನಮ್ಮದು 100 ಜನದ ಸೈಟನ್ನ ಎಲ್ಲ ಗುರ್ತು ಮಾಡಿಬಿಟ್ಟು ಅವರೆಲ್ಲ ಅಕ್ರಮದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಪೇಪರಲ್ಲಿ ಹಾಕ್ಸಿದ್ದಾನೆ. ಇವಾಗ ನಾವೆಲ್ಲ ಎಲ್ಲೋಗ್ಬೇಕು? ನಾವು ಮಕ್ಕಳು ಮರಿನ ಇಟ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡು ನಾವುಗಳಿರೋದು. ಇವ್ರು ಹಿಂಗೆಲ್ಲ ಮಾಡಿದ್ರೆ ನಾವು ಎಲ್ಲೋಗಿ ನ್ಯಾಯ ಕೇಳಬೇಕು? ಎಲ್ಲ ಇದೆ ಮೇಡಮ್, ಪ್ರತಿಯೊಂದು ಇದೆ. ಅಂದರೆ ನಾವು 12 ಲಕ್ಷ ಕೊಟ್ಟರೆ 6 ಲಕ್ಷಕ್ಕೆ ಕೊಡೋದು, ಅದೆಲ್ಲ ನಾವು ಆಮೇಲೆ ಹೇಳ್ತೀವಿ ಅಂತ ಹೇಳೋದು. 3 ಲಕ್ಷ ಕೊಟ್ಟರೆ 1.5 ಲಕ್ಷಕ್ಕೆ ರೆಸಿಪ್ಟ್ ಇದೆ. ಮಿಕ್ಕಿದ್ದು ಕೇಳಿದ್ರೆ ಅದೆಲ್ಲ ಆಮೇಲೆ ನಾವು ಮಾತಾಡೋಣ ಅಂತ ಹೇಳ್ತಾರೆ. ಮಿಕ್ಕಿದಕ್ಕೆ ಏನಕ್ಕೂ ನಮಗೆ ಕೊಟ್ಟಿಲ್ಲ. ಕೇಳಿದ್ದಕ್ಕೆ ಇದೆಲ್ಲ ನಿಮ್ಮದು ಡೂಪ್ಲಿಕೇಟ್ ಇರೋದು, ನೀವು ಖಾಲಿ ಮಾಡ್ಕೊಂಡು ಹೋಗಿ, ಇದು ಬೇರೆಯವ್ರಿಗೆ ಆಗೋಗಿದೆ ರಿಜಿಸ್ಟ್ರು ಅಂತ ಹೇಳ್ತಾನೆ. ಏಯ್ ಕಾಂಪೌಂಡ್ ಎಲ್ಲ ಓಡಿಸೋ, JCB ತೊಗೊಂಬಾರೋ, ಎಲ್ಲ ಡೆಮಾಲ್ ಮಾಡೋ, ಏನು ಮಾಡ್ತಾರೆ ನೋಡೋಣ ಅಂತ ಎಲ್ಲ ಜನಗಳನ್ನೆಲ್ಲ ಕರ್ಕೊಂಬಂದು ಎಲ್ಲ ಮಾಡ್ತಾರೆ ಮೇಡಮ್. ದುಡ್ಡು ಕಟ್ಟಿಸ್ಕೊಳ್ಳುವಾಗ ಅಸಲಿಯಾಗಿದ್ದ ದಾಖಲೆಗಳು ಈಗ ಅದು ಹೇಗೆ ನಕಲಿಯಾಯಿತು ಅನ್ನೋದು ಇವರ ಮೂಲ ಪ್ರಶ್ನೆ. ಅಷ್ಟು ನಾವು BD ಅಮೌಂಟ್ವರೆಗೂ ಕಟ್ಟಿದ್ದೀವಿ. DD ತೊಗೊಂಡಿದ್ದಾನೆ. ಏನಕ್ಕೆ ತೊಗೊಂಡ? ನಮ್ದು ಅವಾಗಲೇ ನೀವು ಹೇಳ್ಬೋದಿತ್ತಲ್ಲ, ನಿನಗೆ ಗೊತ್ತಿಲ್ವಾ ನಾವು ಸುಳ್ಳು, ನಾವು ಅಕ್ರಮವಾಗಿದ್ದೀವಿ ಅಂದಿದ್ರೆ ನೀನು ಈಸ್ಕೊಂಬಾರ್ದಾಗಿತ್ತು. ಅಮೌಂಟೆಲ್ಲ ನೀನು ಯಾಕೆ ಈಸ್ಕೊಂಡೆ? ಚೆಕ್ ಲಿಸ್ಟ್ ಅಂತ ಮಾಡಿಕೊಟ್ಟಿದ್ದಾನೆ, CD ರಿಪೋರ್ಟ್ ಅಂತ ಮಾಡಿಕೊಟ್ಟಿದ್ದಾನೆ. ಆಮೇಲೆ ಎಲ್ಲನೂ ಇದು ಸರ್ವೆ ಮಾಡಿ ಎಲ್ಲ ಕರೆಕ್ಟಾಗಿದೆ, ಅಳತೆ ಎಲ್ಲ ಕರೆಕ್ಟಾಗಿದೆ ಅಂತ ಎಲ್ಲ ಮಾಡ್ಕೊಂಡಿದ್ದಾನೆ. ನೀವು ಸೀನಿಯರ್ ಲಿಸ್ಟಲ್ಲಿ ನಮ್ದಿಲ್ಲ, ಸುಮಾರು ಜನದ್ದಿಲ್ಲ. 100 ಜನದ್ದು ಯಾವುದು ಪೇಪರಲ್ಲಿ ಹೆಸರು ಬಂದಿದೆ, ನಂಬರ್ಗಳು ಬಂದಿದೆ, ಅವ್ರು ಯಾರ್ದೂ ಇಲ್ಲ. ಸರಿ, ಫೇಕ್ ಒಂದು ಗೊತ್ತಾದ್ಮೇಲೆ ನೀನು ಏನಕ್ಕೆ BD ಅಮೌಂಟನ್ನ ನೀನು ಕಲೆಕ್ಟ್ ಮಾಡಿಕೊಂಡೆ ನಮ್ಮ ಹತ್ರ? ಲಾಯರ್ ಫೀಸ್ ಏನಕ್ಕೆ ತೊಗೊಂಡೆ ನೀನು? ನಾವು ಎದ್ರುಕೊಂಡು ಏನೋ ಆಗ್ಬೋದೇನೋ, ಇವತ್ತಲ್ಲ ನಾಳೆ ಆಗತ್ತೆ. ಮೊನ್ನೆ ತಾನೇ ರೀಸೆಂಟಾಗಿ ಯಾರೋ ವಿಷನೂ ತೊಗೊಂಡಿದ್ದಾರೆ, ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಇವರು ಶೇಷಪ್ಪ, ಹಿರಿಯ ಜೀವ, ಸರ್ಕಾರದಲ್ಲಿ ಉನ್ನತ ಹುದ್ದೆಯಲ್ಲಿದ್ದವರು. ಈ ಸಂಘದಿಂದ ಇವರಿಗೇನು ತೊಂದರೆ ಆಗಿದೆ ಅಂತ ನೀವೇ ಕೇಳಿ. ಇದೇ ರೀತಿ ಅಷ್ಟು ಕಟ್ಟಬೇಕು, ಇಷ್ಟು ಕಟ್ಟಬೇಕು, ರಿಜಿಸ್ಟರ್ ಆಗಿದೆ, ಎಲ್ಲ ಆಗಿದೆ. ಐ ಡೋಂಟ್ ಪೇ ಇವನ್ ಎ ರುಪಿ ಇನ್ ದ ಫಾರ್ಮ್ ಆಫ್ ಬ್ರೈಬ್. ಸೈಟು ರಿಜಿಸ್ಟರ್ ಆಗಿದೆ, ಕೊಟ್ಟಿಲ್ಲ. ನಾನು ಹೋಗಿ ತೋರಿಸಿದ್ರೆ ಮನೆ ಕಟ್ಟಿಬಿಟ್ಟಿದ್ದಾರೆ. ನನ್ನ ಸೈಟನ್ನು 3 ಜನಕ್ಕೆ ಮಾರಿದ್ದಾರೆ ಮೇಡಮ್. ಒಂದು ಫ್ಯಾಮಿಲಿ ಅದು 10,000 15,000 ಚದರಡಿ, 40,000 ಚದರಡಿ. ಇದು ದೊಡ್ಡ ಕಥೆ ಇದೆ. ನಿಮ್ಮ ಸೈಟನ್ನು 3 ಜನರಿಗೆ ಮಾರಿದ್ದಾರೆ. ನನ್ನ ಸೈಟನ್ನು 3 ಜನಕ್ಕೆ ಮಾರಾಕ್ಬಿಟ್ಟಿದ್ದಾರೆ. ಅದೇ ರೀತಿ ಎಲ್ಲರದು ಅಷ್ಟೇ. ಒಂದೇ ಸೈಟು 3 ಜನಕ್ಕೆ ಅಲಾಟ್ ಆಗಿದೆಯಂತೆ. ಎಂಥ ಮ್ಯಾಜಿಕ್ ಅಲ್ವೇನ್ರಿ? ಇನ್ನು ಸಿದ್ದೇಗೌಡರ ಕತೆ ಕೇಳಿದ್ರೆ ಹೀಗೂ ಸಾಧ್ಯನಾ ಅಂತ ನೀವೇ ಅಚ್ಚರಿ ಪಡಿಸ್ತೀರಾ. ದುಡ್ಡು ಕಟ್ಟೋದು, ಅದಕ್ಕೆ ಕಟ್ಸೋಕೆ ಇವ್ರು ತಮ್ಮ ಕೃಷ್ಣ ಭಟ್ ತಮ್ಮ ರಾಮ್ ಭಟ್ ಅಂತ, ಅದಕ್ಕೆ ವಿತೌಟ್ ಎನಿ ರೆಸಿಪ್ಟ್ ಆರ್ ಸಮಥಿಂಗ್ ಅವರು 1 ಲ್ಯಾಕ್ ಕಲೆಕ್ಟ್ ಮಾಡಿಕೊಂಡ್ರು. ನಮ್ಮನ್ನು ಅದರೊಳಗೆ ಇನ್ಕ್ಲೂಡ್ ಮಾಡೋಕ್ಕೆ. ಸೈಟು ಕೊಡಲಿಲ್ಲ, ಏನೂ ಇಲ್ಲ, ರಿಜಿಸ್ಟ್ರೇಷನ್ಗೂ ಇಲ್ಲ, ಏನೂ ಇಲ್ಲ. ಆಮೇಲೆ ಅವರು ನನಗೆ ವಯಸ್ಸಾಯ್ತಾ ಬತ್ತು ಅಂತ ಇವ್ರನ್ನ ಆಕ್ಷನ್ ಕಮಿಟಿ ಚೇರ್ಮನ್ ಅಂತ ಮಾಡಿದ್ರು, N ಮಂಜುನಾಥ್ ಅನ್ನೋರನ್ನ. ಆವಾಗ ಒಂದು ಸೈಟ್ಗೆ 53,000 ರೂಪಾಯಿ ಇತ್ತು DD ಅಮೌಂಟು. ನಾಳೆ ಹೋಗೋಣ ರಿಜಿಸ್ಟ್ರಿ ಆಫೀಸ್ಗೆ, DD ತಗೊಬಂದು ಮಂಜನ ಕೈಲಿ ಕೊಟ್ಬಿಡಿ ಅಂದರು. ಡಾಕ್ಯುಮೆಂಟ್ ರೆಡಿ ಆಗಿದೆ, ಅಧ್ಯಕ್ಷರು ಎಲ್ಲರೂ ಸೈನ್ ಆಗಿದೆ. ನಮಗೆ 4 ಗಂಟೆ ಅಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ರು. ಎಲ್ಲಿಗೆ? ಸಬ್ ರಿಜಿಸ್ಟ್ರಾರ್ ಕೆಂಗೇರಿಗೆ. ನಾವು ಎಲ್ಲರನ್ನೂ ಕರ್ಕೊಂಡು 4 ಗಂಟೆ ಅಷ್ಟೊತ್ತಿಗೆ ಅಲ್ಲಿಗೆ ಹೋದರೆ ಇದು 12ವರೆಗೆ ಬೇರೆಯವ್ರಿಗೂ ಉಪಯೋಗ ಆಗಿದೆ. ಇನ್ನು ಲೋಕೇಶ್ ಅವರದ್ದು ಇನ್ನೊಂದು ವಿಚಿತ್ರ ಪ್ರಕರಣ. ಅದೇನು ಗೊತ್ತಾ? 18 ಲಕ್ಷ ಬರೀ ಓನ್ಲಿ ವಿಶ್ವಭಾರತಿ ಹೌಸಿಂಗ್ ಪ್ರಾಜೆಕ್ಟ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ನಂತರ ಮತ್ತೆ ಇನ್ನೊಂದು 18 ಲಕ್ಷನ ವಿಶ್ವಭಾರತಿ ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಲಿಮಿಟೆಡ್ಗೆ, ಇದಕ್ಕೂ 2000 ಇದಕ್ಕೂ 18 ಲಕ್ಷ ಕೊಟ್ಟಿದೆ ಇದುವರೆಗೂ. ಆಮೇಲೆ ಒಂದು ಯಾವುದೋ ಈ ಫಸ್ಟ್ ಕೊಡಬೇಕಾದ್ರೆ ಅದನ್ನ ಲೇಔಟಲ್ಲಿ 31 ನಂಬರ್ ಅಂತ ಹಾಕಿ ಕೊಟ್ಟರು. ಆಮೇಲೆ ನಾನು ನೆಕ್ಸ್ಟು 151 ಅಂತ, ಆಗಲಿ 150 ನಂಬರ್ ಅದಾದಮೇಲೆ ನಮ್ಮನ್ನು ಸುಮ್ಮನೆ ಸೊಸೈಟಿಗೆ ಅಲಿಸಿದ್ರು. ಕೊನೆಗೆ ರೀನಾ ಅಂತ ಅವ್ರ ಹೆಸರಿನಲ್ಲಿ ಅವ್ರಿಗೆ ಅಲರ್ಟ್ ಆಗಿದ್ದನ್ನು
ನಾನು ರಿಜಿಸ್ಟರ್ ಮಾಡ್ಕೊಂಡೆ. 29,25,000 ಕೊಟ್ಬಿಟ್ಟು ಅವರಿಂದ ನಾನು ಮತ್ತೆ ಪಡೆದೆ. ಅವರಿಗೆ ಪೊಸಿಷನ್ ಸರ್ಟಿಫಿಕೇಟು, ಇವರಿಗೆ 151 ಸೈಟ್ ನಂಬರು. ಅದರಲ್ಲಿ ನಾನು ಶೆಡ್ ಕಟ್ಕೊಂಡು ಇಷ್ಟು ದಿವಸ 3 ಶೆಡ್ ಕಟ್ಟಿದ್ದೆ. ಮೊನ್ನೆ ನವಂಬರ್ 22ನೇ ತಾರೀಕು ಸಾಯಂಕಾಲ 4:00 ಬಾಲಾಜಿ ಆ್ಯಂಡು ರೌಡಿ ಗ್ರೂಪು 25 ಜನ ಬಂದ್ಬಿಟ್ಟು ಬುಲ್ಡೇಜರ್ನಲ್ಲಿ ಬಂದ್ಬಿಟ್ಟು 3 ಶೆಡ್ಡನ್ನ ಹೊಡೆದಾಕ್ಬಿಟ್ಟು ಬುಲ್ಡೇಜರ್ನಲ್ಲಿ ಹಾಕ್ಬಿಟ್ಟು ಅದಕ್ಕೆ ಕಂಪ್ಲೇಂಟ್ಸ್ ಅದ ಗಿರಿನಗರದಲ್ಲಿ ಕೊಟ್ಟಿದ್ದೀನಿ. ಇನ್ನು ಇವರ ಕಥೆ ಕೇಳಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನಾವು ಆ್ಯಕ್ಚುಲಿ 60 ಲಕ್ಷ ಈಗೇನಾಗಿದೆ? ಬೇರೆಯವ್ರಿಗೆ ಅಲಾಟ್ ಮಾಡಿಬಿಟ್ಟು ಈಗೇನು ಅದೇ ಗೋಳೆ ಎಲ್ಲರಿಗೂ ಹಂಗೆ ಡಬಲ್ ಸೆಕೆಂಡ್ ಪಾರ್ಟಿ ಅಲಾಟ್ ಮಾಡಿಬಿಟ್ಟು. ಈಗ ಥರ್ಡ್ ಪಾರ್ಟಿ ಕೊಟ್ಟಿದ್ದಾರೆ. ಹೌದು, ಅಲ್ಲ ಅವರು ಮೆಂಬರ್ ಅವರು ಓಲ್ಡ್ ಮೆಂಬರ್ ಅವ್ರಿಗೆ ಸೈಟ್ ಕೊಟ್ಟಿಲ್ಲ. ಸೊ ಅವ್ರಿಗೆ ಎಲ್ಲ ಮಾಡಿ ನಂಬರ್ಲ್ಲ ಚೇಂಜ್ ಮಾಡಿಬಿಟ್ಟು ಫಸ್ಟ್ ಒಂದು ನಂಬರ್ ಕೊಟ್ಟಿದ್ದಾರೆ. ಫಸ್ಟು 3rd ಟೈಮ್ ಚೇಂಜ್ ಮಾಡಿದ್ದಾರೆ ನಂಬರು. ಈಗ ಥರ್ಡ್ ನಂಬರ್ಲಿ ಬೇರೆಯವ್ರಿಗೆ ಅಲಾಟ್ ಮಾಡಿಬಿಟ್ಟು ಅವ್ರಿಗೆ ಎಲ್ಲ ಮಾಡಿಕೊಡೋರು. ಇಂತಹ ಗೋಳಿನ ಕಥೆಗಳು ಗಿರಿನಗರ 4ನೇ ಹಂತ ಲೇಔಟ್ನಲ್ಲಿ ಸಿಗುತ್ತವೆ. ಆದರೆ ಮುಂದೆ ಬಂದು ಹೇಳೋ ಧೈರ್ಯ ಮಾತ್ರ ಯಾರಿಗೂ ಇಲ್ಲ. ನಾನು 1979ನಲ್ಲಿ ಮೆಂಬರ್ಶಿಪ್ ಆಗಿದ್ದೀನಿ. ನನಗೆ ಸೆಕೆಂಡ್ ಫೇಸ್ನಲ್ಲಿ ಅಲಾಟ್ಮೆಂಟ್ ಮಾಡಿದ್ರು, ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ 3rd ಫೇಸ್ನಲ್ಲಿ ಅಲಾಟ್ಮೆಂಟ್ ಮಾಡಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿ 4th ಫೇಸ್ನಲ್ಲಿ ಅಲಾಟ್ ಮಾಡಿದ್ರು. 4th ಫೇಸ್ನಲ್ಲಿ ಅಲಾಟ್ಮೆಂಟ್ ಮಾಡಿದ್ರು ನಮಗೇನು ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿಲ್ಲ, ಸ್ಪಾಟು ತೋರಿಸಿಲ್ಲ, ಇದು ಆಗಿಲ್ಲ. ಬಟ್ ಕೃಷ್ಣ ಭಟ್ ಹೋದ್ಮೇಲೆ ಇವಾಗ ಪ್ರಿವಿಯಸ್ ಬೋರ್ಡ್ ಏನಿದೆ ಮಂಜುನಾಥ್ ಅಂಡ್ ಪಾರ್ಟಿ ಅವ್ರು ಏನೂ ನಮಗೆ ರೆಸ್ಪಾನ್ಸೇ ಕೊಡ್ತಾ ಇಲ್ಲ. ನಾವು ಎಲ್ಲ ಡಾಕ್ಯುಮೆಂಟ್ಸು ಸಬ್ಮಿಟ್ ಮಾಡಿದ್ದೀವಿ. ಆದರೆ ಅವ್ರು ಏನು ಹೇಳ್ತಿದ್ದಾರೆ ಅಂತ ಯಾವ ನಾರಮ್ಸ್ನಲ್ಲಿ ನಮ್ಮನ್ನು ರಿಜೆಕ್ಟ್ ಮಾಡಿದ್ದಾರೆ. ಯಾವ ನಾರಮ್ಸು ಏನು ಅನ್ನೋದು ನಮಗೇನು ಡೀಟೇಲ್ಸ್ ಕೊಟ್ಟಿಲ್ಲ. ಅವ್ರು ಕೊಡೋದಿಲ್ಲ. ನೀವು ಬೇಕು ಅಂದರೆ ಹೋಗಿ ಕೋರ್ಟ್ಗೆ ಹೋಗಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ಇನ್ನು ವಿಶ್ವಭಾರತಿ ಗೃಹ ನಿರ್ಮಾಣ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿ ತಯಾರಿಸಿದ ಸದಸ್ಯರ ಜ್ಯೇಷ್ಠತಾ ಪಟ್ಟಿ ನಾನಾ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಈ ಪಟ್ಟಿಯನ್ನ ಒಮ್ಮೆ ಗಮನವಿಟ್ಟು ನೋಡಿ. ಇದರಲ್ಲಿ ಸದಸ್ಯರ ಹೆಸರು ಮಾತ್ರ ಇದೆ, ಆದರೆ ವಿಳಾಸ ಇಲ್ಲ. ಸದಸ್ಯತ್ವದ ನಂಬರೇ ಇಲ್ಲ. ನಿವೇಶನದ ವಿಸ್ತೀರ್ಣ ದಾಖಲಾಗಿಲ್ಲ. ಸಂಘಕ್ಕೆ ಪಾವತಿಸಿದ ಒಟ್ಟು ಮೊತ್ತ ಇದೆ, ಆದರೆ ಅದರ ವಿವರ ಇಲ್ಲ. ಬಿಡಿಎಗೆ ಪಾವತಿಸಲು ಕೆಲವರಿಂದ ಹಣ ಪಡೆಯಲಾಗಿದೆ, ಇನ್ನು ಕೆಲವರಿಗೆ ವಿನಾಯಿತಿ ನೀಡಲಾಗಿದೆ. ಅಲ್ಲದೆ ಒಂದೊಂದು ಸೈಟಿಗೆ ಒಬ್ಬೊಬ್ಬರಿಂದ ಒಂದೊಂದು ರೀತಿಯಲ್ಲಿ ಹಣ ಸಂಗ್ರಹಿಸಲಾಗಿದೆ. ಇದು ನ್ಯಾಯಾಲಯದ ಆದೇಶದ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅನ್ನೋದು ಇವರ ವಾದ. ನೈಜ ಸದಸ್ಯರಿಗೆ ಕಾಕ್. ಈ ಸಂಘಕ್ಕೆ ದುಡ್ಡಿದ್ದವನೇ ದೊಡ್ಡಪ್ಪ. ಯಾರು ಹಣ ಕೊಡ್ತಾರೋ ಅವರಿಗೆ ಜ್ಯೇಷ್ಠತೆ ನೈಜತೆಯ ಪಟ್ಟಿಯೊಳಗೆ ಸೇರ್ಕೊಂಡ್ರು. ದುಡ್ಡಿಲ್ಲದವರು, ದನಿ ಇಲ್ಲದ ಸದಸ್ಯರ ಹೆಸರನ್ನ ತೆಗೆದುಹಾಕಲಾಯಿತು ಅನ್ನೋ ದೂರು ಇವರದ್ದು. ಇನ್ನು ಹಣ ಕೊಟ್ರೆ ಹಿರಿಯ ಸದಸ್ಯತ್ವ ಒಡೆದು ಹಾಕಿ ಅಥವಾ ಸದಸ್ಯತ್ವ ಖರೀದಿಸಿ ಆ ಜಾಗಕ್ಕೆ ಅಕ್ರಮವಾಗಿ ಹೊಸಬರ ಹೆಸರು ಸೇರಿಸಿದ್ದಾರೆ ಅಂತ ಈ ದಾಖಲೆ ಹೇಳುತ್ತೆ. ಈ ಹಳೆಯವರು ಈಗ 80ರಲ್ಲಿ ರಿಜಿಸ್ಟರ್ ಆಗಿರುತ್ತೆ, ಅವ್ರದ್ದನ್ನು ಸೈಟ್ ಇಲ್ಲ ಅಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡ್ಬಿಡ್ತಾರೆ ಇವರು. ಸೈಟ್ ಇಲ್ಲ ಅಂತ ಆ ಪೇಪರ್ನ ಅವ್ರು ದುಡ್ಡು ವಾಪಸ್ ಕೊಟ್ಟು ಒಂದು 20-30 ಸಾವಿರ ಕೊಟ್ಬಿಟ್ಟು ಆ ಪೇಪರ್ನ ಇಟ್ಕೊಂತಾರೆ, ಮೆಂಬರ್ಶಿಪ್ ಪೇಪರ್, ಅವನ ಅಳಬ ಅಂತ. ಅದನ್ನು ಇನ್ನೊಬ್ರಿಗೆ ಮಾರ್ತಾರೆ. ಸೈಟ್ ಸಿಗದೆ ನೊಂದವರ ಗೋಳಿನ ಕಥೆ ಇಲ್ಲಿಗೆ ಮುಗಿಯೋಲ್ಲ. ವಿಶ್ವಭಾರತಿ ಸೈಟ್ ಹಂಚಿಕೆ ಹಗರಣದಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳು, ಕೆಲ ಸಚಿವರು ಪಾಲ್ಗೊಂಡಿದ್ದಾರೆ ಅನ್ನುವಂಥ ನೇರ ಆರೋಪ ನೊಂದ ನಿವೇಶನದಾರರದ್ದು.